ಗಾಂಧಿ ಕುರಿತು ಮೋದಿಯವರ ಹಸಿ ಸುಳ್ಳುಗಳು. ಆರ್ಎಸ್ಎಸ್ ಅನ್ನ ಏನಾದ್ರೂ ಹೊಗಳಿದ್ರ ಗಾಂಧಿಯವರು, ಆರ್ಎಸ್ಎಸ್ ಬಗ್ಗೆ ಮೋದಿ ಅವರು ಹೇಳಿದ ಸುಳ್ಳುಗಳು ಎಲ್ಲಿದೆ ನೋಡಿ. ನಮಸ್ಕಾರ. ಭಾರತದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಅಂದರೆ ಆರ್ಎಸ್ಎಸ್. ಈ ಆರ್ಎಸ್ಎಸ್ ಹುಟ್ಟಿ 100 ವರ್ಷಗಳು ಕಳೆದಿದ್ದಾವೆ. ಆರ್ಎಸ್ಎಸ್ ತನ್ನ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿಯವರು 1925ರಲ್ಲಿ ಸ್ಥಾಪನೆ ಆದಾಗಿನಿಂದ ರಾಷ್ಟ್ರ ನಿರ್ಮಾಣಕ್ಕೆ ಈ ಸಂಘ ಕೆಲಸ ಮಾಡ್ತಾ ಇದೆ. ತ್ಯಾಗ, ನಿಸ್ವಾರ್ಥ ಸೇವೆ, ರಾಷ್ಟ್ರ ನಿರ್ಮಾಣ ಮತ್ತು ಶಿಸ್ತಿನ ಅಸಾಧಾರಣ ಉದಾಹರಣೆ ಆಗಿದೆ ಅಂತ ಮೋದಿ ಅವರು ಕೊಂಡಾಡಿದ್ದಾರೆ. ಆರ್ಎಸ್ಎಸ್ ಸಮಾಜದ ವಿವಿಧ ವರ್ಗಗಳ ಜೊತೆಗೆ ಕೆಲಸ ಮಾಡಿದೆ. ಆದರೆ ಅದರ ವಿವಿಧ ವಿಭಾಗಗಳ ನಡುವೆ ಯಾವುದೇ ಸಂಘರ್ಷವೇ ಉಂಟಾಗಿಲ್ಲ. ಯಾಕಂದ್ರೆ ಅವರೆಲ್ಲರೂ ರಾಷ್ಟ್ರ ಮೊದಲು ಅನ್ನೋ ತತ್ವದಡಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆರ್ಎಸ್ಎಸ್ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿತ್ತು. ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯವನ್ನ ನೀಡಿತ್ತು. 1942ರಲ್ಲಿ ಮಹಾರಾಷ್ಟ್ರದ ಚೀಮೂರ್ನಲ್ಲಿ ನಡೆದ ಆಂದೋಲನದ ಸಂದರ್ಭದಲ್ಲೇ ಆರ್ಎಸ್ಎಸ್ ಕಾರ್ಯಕರ್ತರು ಬ್ರಿಟಿಷರ ಕೈಯಲ್ಲಿ ನರಳಿದ್ರು. ಸ್ವಾತಂತ್ರ್ಯದ ನಂತರ ಆರ್ಎಸ್ಎಸ್ ಹೈದರಾಬಾದ್ನ ನಿಜಾಮರ ಕೈಯಲ್ಲಿ ನರಳಿತು. ಗೋವಾ, ದಾದ್ರಾ ಮತ್ತು ನಗರ ಹವೇಲಿಯ ಸ್ವಾತಂತ್ರ್ಯದ ಸಮಯದಲ್ಲಿ ಆರ್ಎಸ್ಎಸ್ ಕೂಡ ತ್ಯಾಗವನ್ನ ಮಾಡಿತ್ತು ಅಂತ ಮೋದಿ ಅವರು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ಸ್ವಾತಂತ್ರ್ಯದ ನಂತರವೂ ಕೂಡ ಆರ್ಎಸ್ಎಸ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ. ಅದು ಮುಖ್ಯವಾಹಿನಿಗೆ ಬರದಂತೆ ತಡೆಯೋದಕ್ಕೆ ಲೆಕ್ಕ ಇಲ್ಲದೆ ಇರುವಷ್ಟು ಪಿತೂರಿಗಳನ್ನ ರೂಪಿಸಲಾಗಿದೆ. ನಿಷೇಧಗಳು ಮತ್ತು ಪಿತೂರಿಗಳನ್ನ ಎದುರಿಸ್ತಾ ಇದ್ರೂ ಕೂಡ ಆರ್ಎಸ್ಎಸ್ ಯಾರ ವಿರುದ್ಧವೂ ಎಂದಿಗೂ ಕೂಡ ಕಹಿಯಾಗಿರಲಿಲ್ಲ ಅಂತ ಆರ್ಎಸ್ಎಸ್ ಅನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಮುಂದುವರೆದು ಸಮಾನತೆ ಮತ್ತು ಸಾಮರಸ್ಯದ ವಿಚಾರದಲ್ಲಿ ಆರ್ಎಸ್ಎಸ್ ಬದ್ಧತೆಯನ್ನ ಮಹಾತ್ಮ ಗಾಂಧಿಯವರು ಕೂಡ ಬಹಿರಂಗವಾಗಿ ಮೆಚ್ಚಿಕೊಂಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆದರೆ ಕಟು ವಾಸ್ತವನೇ ಬೇರೆ ಇದೆ. ಮೊದಲಿಗೆ ಗಾಂಧಿಯವರು ಆರ್ಎಸ್ಎಸ್ ಅನ್ನ ಹೊಗಳಿದ್ರೆ, ಮೆಚ್ಚಿಕೊಂಡಿದ್ರೆ ಅಂತ ಪರಿಶೀಲನೆ ಮಾಡಿದ್ರೆ ಸಿಗೋ ಉತ್ತರ ಇಲ್ಲ ಅಂತ ಅನ್ನೋದು. ಹೌದು, ಗಾಂಧಿಯವರು ಎಂದಿಗೂ ಕೂಡ ಆರ್ಎಸ್ಎಸ್ ಅನ್ನ ಮೆಚ್ಚಿರಲಿಲ್ಲ, ಹೊಗಳಿರಲಿಲ್ಲ. ಬದಲಾಗಿ ಸರ್ವಾಧಿಕಾರಿ ದೃಷ್ಟಿಕೋನವನ್ನು ಹೊಂದಿರೋ ಕೋಮುವಾದಿ ಸಂಸ್ಥೆ ಅಂತ ಗಾಂಧಿಯವರು ಹೇಳಿದರು. 1947ರ ಸೆಪ್ಟೆಂಬರ್ 16ರಂದು ಮಾತನಾಡಿದ್ದ ಗಾಂಧಿಯವರು, ಸಂಘ ಪರಿವಾರ ಹಿಂದೂ ಧರ್ಮವನ್ನು ಪಂಥೀಯ ಮತ್ತು ವಿಶೇಷ ಧಾರ್ಮಿಕ ಧರ್ಮವಾಗಿ ಪರಿವರ್ತಿಸ್ತಾ ಇದ್ದಾರೆ. ಇದು ಧಾರ್ಮಿಕ ಬಹುತ್ವ ಮತ್ತು ಸಾಮರಸ್ಯವನ್ನು ಅಪಾಯಕ್ಕೆ ಸಿಲುಕಿಸುತ್ತೆ, ಅಲ್ಪಸಂಖ್ಯಾತರಲ್ಲಿ ಭಯವನ್ನ ಹರಡುತ್ತೆ ಅಂತ ಗಾಂಧಿಯವರು ಹೇಳಿದರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು 1947ರ ನವೆಂಬರ್ 16ರಂದು ನಡೆದ ಆರ್ಎಸ್ಎಸ್ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿದ ಗಾಂಧಿಯವರು ಆರ್ಎಸ್ಎಸ್ ವೇದಿಕೆಯಲ್ಲಿನೇ ಆರ್ಎಸ್ಎಸ್ಗೆ ಛೀಮಾರಿಯನ್ನ ಹಾಕಿದ್ರು. ಹಿಂದೂ ಧರ್ಮವನ್ನ ಸಂಕುಚಿತ ಧರ್ಮವಾಗಿ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಹಿಂದೂಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ ಅಂತ ಹೇಳೋದು, ವಾದ ಮಾಡೋದು ಸರಿಯಲ್ಲ. ಮುಖ್ಯವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಸಾಮರಸ್ಯದಿಂದ ಬದುಕೋದಕ್ಕೆ ಆಗೋದಿಲ್ಲ ಅಂತ ಗಾಂಧಿಯವರು ಹೇಳಿದರು. ಆರ್ಎಸ್ಎಸ್ ಧರ್ಮವನ್ನ ಪ್ರತಿನಿಧಿಸೋ ರೀತಿ ಧಾರ್ಮಿಕ ಆದುದಲ್ಲ. ಈ ಸಂಘಟನೆ ಅಹಿಂಸೆಯ ಮೇಲೆ ನಂಬಿಕೆಯನ್ನ ಹೊಂದಿಲ್ಲ ಅಂತ ಗಾಂಧಿಯವರು ಹೇಳಿದರು. ಸಾಮರಸ್ಯವನ್ನ ಪ್ರತಿಪಾದಿಸ್ತಾ ಇದ್ದ ಗಾಂಧಿಯವರನ್ನ ಇದೇ ಕೋಮುವಾದಿ ಆರ್ಎಸ್ಎಸ್ ಜೊತೆ ನಂಟನ್ನ ಹೊಂದಿದ್ದ ನಾಥೂರಾಮ್ ಗೋಡ್ಸೆ ಹತ್ಯೆಗೈದ್ರು. ಅವರ ಹತ್ಯೆಯ ಬಳಿಕ 1948ರ ಫೆಬ್ರವರಿ 4ರಂದು ಆರ್ಎಸ್ಎಸ್ ಅನ್ನ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಿಷೇಧ ಮಾಡಿದ್ರು. ಗೋಲ್ವಾಲ್ಕರ್ಗೆ ಪತ್ರವನ್ನು ಬರೆದಿದ್ದ ಪಟೇಲ್ರು, ಆರ್ಎಸ್ಎಸ್ನ ಎಲ್ಲ ನಾಯಕರ ಭಾಷಣಗಳು ಕೋಮು ವಿಷದಿಂದ ತುಂಬಿದ್ವು. ಹಿಂದೂಗಳನ್ನು ಪ್ರಚೋದಿಸೋದಕ್ಕೆ ಮತ್ತು ಅವರ ರಕ್ಷಣೆಗಾಗಿ ಸಂಘಟಿತರಾಗಬೇಕು ಅನ್ನೋ ಹೆಸರಿನಲ್ಲಿ ವಿಷವನ್ನ ಹರಡೋ ಅಗತ್ಯ ಇರಲಿಲ್ಲ. ವಿಷದ ಅಂತಿಮ ಪರಿಣಾಮವಾಗಿ ಈ ದೇಶ ಗಾಂಧೀಜಿಯವರ ಅಮೂಲ್ಯವಾದ ಜೀವವನ್ನ ಕಳೆದುಕೊಳ್ಬೇಕಾಯಿತು. ಸರ್ಕಾರದ ಅಥವಾ ಜನರ ಸಹಾನುಭೂತಿಯ ಒಂದು ಚಿಕ್ಕ ಭಾಗನೂ ಕೂಡ ಆರ್ಎಸ್ಎಸ್ಗೆ ಉಳಿದಿಲ್ಲ. ಗಾಂಧಿಯವರ ಮರಣದ ನಂತರ ಈ ಆರ್ಎಸ್ಎಸ್ನ ಜನರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಅಂತ ಹೇಳಿದರು. ಇದು
RSS ಕುರಿತು ಗಾಂಧಿಯವರಿಗಿದ್ದ ಅಭಿಪ್ರಾಯ. ಇನ್ನು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ RSS ಕೊಡುಗೆ ಇದೆಯಾ ಅಂತ ಅಂದರೆ ಖಂಡಿತ ಇಲ್ಲ. ಆದರೂ ಕೂಡ ಮೋದಿಯವರು RSS ಅನ್ನ ಹೊಗಳೋ ಭರದಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದು ಕಟು ವಾಸ್ತವ. 1942ರಲ್ಲಿ ಬ್ರಿಟಿಷರ ವಿರುದ್ಧ ಆರಂಭವಾದ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಇಡೀ ದೇಶ ಜೈಲಿಗೆ ಹೋಗ್ತಾ ಇದ್ದಾಗ RSS ಈ ಚಳುವಳಿಯನ್ನ ಹತ್ತಿಕ್ಕೋದಕ್ಕೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇತ್ತು ಅನ್ನೋ ಗಂಭೀರ ಆರೋಪಗಳಿದಾವೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರಂತಹ ದೇಶಭಕ್ತರು ಮತ್ತು ಕ್ರಾಂತಿಕಾರಿಗಳನ್ನ ಈ ಕೋಮುವಾದಿ RSS ಅರಾಜಕತಾವಾದಿಗಳು ಅಂತ ಕರೆದಿತ್ತು. ಇಷ್ಟು ಮಾತ್ರ ಅಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೈಲುಗಲ್ಲುಗಳಾದ ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಯನ್ನ RSS ತೀವ್ರವಾಗಿ ವಿರೋಧ ಮಾಡಿತು. ಇಷ್ಟು ಅಲ್ಲ, ಮುಸ್ಲಿಮರು ಬ್ರಿಟಿಷರಿಗಿಂತ ದೊಡ್ಡ ಶತ್ರುಗಳು ಅಂತ ಕೋಮು ದ್ವೇಷವನ್ನ ಹರಡುವಲ್ಲಿ ನಿರತ ಆಗಿತ್ತು. ಬಾಂಬೆಯಲ್ಲಿ ಬ್ರಿಟಿಷರು ತೊಂದರೆಯಲ್ಲಿದ್ದಾಗ ನೆರವನ್ನ ನೀಡಿದ್ದಕ್ಕಾಗಿ RSS ಅನ್ನ ಬ್ರಿಟಿಷ್ ಸೈನ್ಯ ಹೊಗಳಿತ್ತು. RSS ಅನ್ನ ಪೂಜಿಸೋ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮೆಯನ್ನ ಕೇಳಿ ಜೈಲಿನಿಂದ ಹೊರಬಂದವರು. ಆತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಜೊತೆಗೆ 2 ರಾಷ್ಟ್ರ ಸಿದ್ಧಾಂತವನ್ನ ರೂಪಿಸಿದ್ರು. ಭಾರತವನ್ನ ಹಿಂದೂ ಮುಸ್ಲಿಂ ರಾಷ್ಟ್ರಗಳಾಗಿ ವಿಭಜನೆ ಮಾಡಬೇಕು ಅಂತ 1923ರಲ್ಲಿ ಮೊದಲ ಬಾರಿಗೆ ಪ್ರತಿಪಾದಿಸಿದ್ರು. ಕೇಳಿ ಈ RSS ಅನ್ನ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು ಹುಟ್ಟುಹಾಕಿದ ಬ್ರಾಹ್ಮಣ ಅಥವಾ ಮೇಲ್ಜಾತಿಯ ಸಂಘಟನೆ ಆಗಿದೆ. ಬ್ರಾಹ್ಮಣರನ್ನ ರಕ್ಷಿಸೋ, ಜಾತೀಯತೆ ಶ್ರೇಣಿ ವ್ಯವಸ್ಥೆಯನ್ನ ಪ್ರತಿಪಾದಿಸೋ, ಹಾಗೆಯೇ ಮಹಿಳೆಯರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ನೋಡೋ ಮನುವಾದಿ ಸಿದ್ಧಾಂತನೇ ಇದ್ರ ಜೀವಾಳ. ಈವರೆಗೆ RSSಗೆ 7 ಮಂದಿ ಸರಸಂಘ ಚಾಲಕರು ಆಗಿದ್ದಾರೆ. ಅವರಲ್ಲಿ 6 ಮಂದಿ ಬ್ರಾಹ್ಮಣರು ಮತ್ತು ಓರ್ವ ಠಾಕೂರ್. ಈವರೆಗೆ RSSನಲ್ಲಿ OBC, ದಲಿತ, ST ಸಮುದಾಯದವರು ಅಧ್ಯಕ್ಷರಾಗಿಲ್ಲ. ಗಮನಾರ್ಹವಾಗಿ ಮಹಿಳೆಯರಿಗೂ ಕೂಡ ಮುಖ್ಯಸ್ಥರ ಸ್ಥಾನ ದೊರೆತಿಲ್ಲ. ಸ್ವಾತಂತ್ರ್ಯ ನಂತರ 1949ರ ಜನವರಿಯಲ್ಲಿ ಸಂವಿಧಾನದ ಸಭೆ ನಡೆದಾಗ ಭಾರತೀಯ ಸಂವಿಧಾನವನ್ನ ವಿರೋಧ ಮಾಡಿದ ಈ RSS ಮನುಸ್ಮೃತಿನೇ ತಮ್ಮ ಸಂವಿಧಾನ ಅಂತ ಪ್ರತಿಪಾದಿಸಿತ್ತು. ಭಾರತದ ಹೊಸ ಸಂವಿಧಾನದಲ್ಲಿನ ಕೆಟ್ಟ ಅಂಶ ಅಂದ್ರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ, ಮನುಸ್ಮೃತಿ ಪ್ರಪಂಚದ ಮೆಚ್ಚುಗೆಯನ್ನ ಪಡೆದಿದೆ ಅಂತ ಹೇಳ್ಕೊಂಡಿತ್ತು. ಭಾರತದ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನ ಇಂದಿಗೂ ಕೂಡ RSS ಒಪ್ಕೊಂಡಿಲ್ಲ. ನಿರಂತರವಾಗಿ ಸಂವಿಧಾನವನ್ನ ಬದಲು ಮಾಡೋ ಬಗ್ಗೆ ಮಾತಾಡ್ತಾನೆ ಇದೆ. ರಾಷ್ಟ್ರಧ್ವಜದ ಮೇಲೆ ದ್ವೇಷವನ್ನ ಕಾರ್ತಾ ಇದೆ. ಭಾರತ ಸ್ವಾತಂತ್ರ್ಯಗೊಂಡು 50 ವರ್ಷಗಳ ಕಾಲ RSS ತನ್ನ ಕಚೇರಿಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನ ಹಾರಿಸಿರಲಿಲ್ಲ. ಬಿಜೆಪಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ 2002ರಲ್ಲಿ ಈ ಸಂಘ ರಾಷ್ಟ್ರ ಧ್ವಜವನ್ನ ಹಾರಿಸಿತ್ತು. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ RSSಗೆ ಇರೋದು ಒಂದೇ ಒಂದು ಕಾರ್ಯಸೂಚಿ ಆಗಿದೆ. ಅದು ದೇಶದಲ್ಲಿ ಹಿಂದೂ ಮುಸ್ಲಿಂ ಉದ್ವಿಗ್ನತೆಯನ್ನ ಹೆಚ್ಚಿಸೋ ಮೂಲಕ ಅಧಿಕಾರವನ್ನ ಪಡೆಯೋದು, ಸಂಸ್ಥೆಗಳನ್ನ ವಶಪಡಿಸಿಕೊಳ್ಳೋದು ಮತ್ತು ದ್ವೇಷ ಹಾಗೇನೆ ಉನ್ಮಾದವನ್ನ ಹರಡೋದು. ಇಂತಹ ಕೋಮುವಾದಿ ಮನುವಾದಿ ಸಂಘಟನೆಯನ್ನ ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧಿಯವರ ಹತ್ಯೆಯ ಬಳಿಕ 1975ರಿಂದ 1977ರವರೆಗಿನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಾಗೆಯೇ 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಹೀಗೆ 3 ಬಾರಿ ನಿಷೇಧಕ್ಕೆ ಒಳಗಾಗಿದ್ದ ಇಂತಹ ಸಂಘವನ್ನ ಮೋದಿಯವರು ಹೊಗಳ್ತಾ ಇದ್ದಾರೆ. ಅದು ಕೂಡ ಸುಳ್ಳುಗಳ ಸರಮಾಲೆಯೊಂದಿಗೆ ಹೊಗಳ್ತಾ ಇದ್ದಾರೆ. ಇದು ದೇಶಕ್ಕೆ, ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಮಹಾತ್ಮ ಗಾಂಧಿಯವರಿಗೆ ಮಾಡೋ ಅವಮಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.